ಬದುಕಿದ್ದಾಗಲೇ ತಿಥಿ ಕಾರ್ಡ್ ಓಡಿಸಿದ ಎಲ್ಲಾ ಪೇಪರ್ ಅಲ್ಲಿ ಬಂದಿದ್ದು ಬದುಕಿದ್ದಾಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅವನಿಗೆ, ಅದಕ್ಕೆ ಅವನೇ ತಿಥಿ ಕಾರ್ಡ್ ಓಡಿಸ್ಕೊಂಬಿಟ್ಟ. ಅಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ರೈತರ ಪರಿಹಾರ ಕೊಡುವಂಥದ್ದು, ವೇತನ ಕೊಡದೆ ಗಂತಪಾಲಕ್ಕೆ ಆತ್ಮಹತ್ಯೆ ಆಗಿದೆ. 8 ತಿಂಗಳಿಂದ ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ನೋಡಿ, ಬದುಕಿದ್ದಾಗಲೇ ತಿಥಿ ಕಾರ್ಡ್ ಓಡಿಸಿದ ಎಲ್ಲಾ ಪೇಪರ್ ಅಲ್ಲಿ ಬಂದಿದ್ದು ಬದುಕಿದ್ದಾಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅವನಿಗೆ. ಅವನದು ಅಕ್ವಿಜೇಷನ್ ಏನೋ ಇತ್ತಂತೆ, ಅಕ್ವಿಜೇಷನ್ಗೆ ಪರಿಹಾರ ಕೊಟ್ಟಿಲ್ಲ, ಅದಕ್ಕೆ ಅವನೇ ತಿಥಿ ಕಾರ್ಡ್ ಓಡಿಸ್ಕೊಂಬಿಟ್ಟ. ತರೀಕೆರೆನಾ? ಇಲ್ಲ, ಚಿಕ್ಕಮಂಗ್ಳೂರು. ತರೀಕೆರೆ, ಚಿಕ್ಕಮಂಗ್ಳೂರಲ್ಲಿ. ಅಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ, ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಅವನೇ 10 ಗಂಟೆಗೆ ಅವನು ಹಾಕವನೆ, ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ, ಭೋಜನ 1 ಗಂಟೆಗೆ ಹಾಕ್ಬಿಟ್ಟ ಅವನು. ತಿಥಿ ಕಾರ್ಡಲ್ಲಿ ಇರೋದು ನಾನು ಹೇಳ್ದು, ನಾನು ಇದೆಲ್ಲ. ಆಮೇಲೆ ನಾನೇನು ಉತ್ಪ್ರೇಕ್ಷೆ ಅಂತ ಹೇಳ್ಕೊಂಬೇಡಿ, ಭಾಳ ನೀಟಾಗಿ ಓಡಿಸವನ ಅವನು. ಮತ್ತೆ ಪುಣ್ಯಾಹ, ಮತ್ತೆ ಸಮಯ, ಪುಣೋಜನ ಎಲ್ಲ ಹಾಕ್ಬಿಟ್ಟವನೇ ಅದರಲ್ಲಿ ತಿಥಿ ಕಾರ್ಡಲ್ಲಿ. ಅಂದ್ರೆ ಸರ್ಕಾರದ, ನಾನು ಹೇಳೋವಂಥದ್ದು, ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ರೈತರ ಪರಿಹಾರ ಕೊಡುವಂಥದ್ದು. ಎರಡನೇದು ಇಂಪಾರ್ಟೆಂಟು, ವೇತನ ಕೊಡದೆ ಗಂತಪಾಲಕ್ಕೆ ಆತ್ಮಹತ್ಯೆ ಆಗಿದೆ. ಕಲಬುರಗಿಯಲ್ಲಿ ವೇತನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಲಬುರಗಿಯಲ್ಲಿ 38 ವರ್ಷದ ಭಾಗ್ಯವತಿ 15 ತಿಂಗಳು ಸಂಬಳ ಕೊಟ್ಟಿಲ್ಲ. ಔಟ್, ದಿನಪತ್ರಿಕೆದು ದುಡ್ಡು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ ಅಂತೇಳಿ ಗ್ರಂಥಪಾಲಕಿ ಆತ್ಮಹತ್ಯೆ. 15 ತಿಂಗಳು ಕೊಟ್ಟಿಲ್ಲ. ಆಮೇಲೆ ಬಿಟ್ಬಿಡಿ, ಗ್ರಂಥಪಾಲಕಿ ಇದಿಲ್ಲ, ಅವನು ಪರಿಹಾರ ಇಲ್ಲ. ಎಷ್ಟು ಬರ್ಗೆಟ್ ಇದೆ ಅಂತಂದ್ರೆ 8 ತಿಂಗಳಿಂದ ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಸ್ಮಶಾನ ವಿದ್ಯುತ್ ಚಿತಾಗಾರ ಸಿಬ್ಬಂದಿಗೆ 2025 ಫೆಬ್ರವರಿಯಿಂದ ವೇತನ ಪಾವತಿ ಮಾಡಿಲ್ಲ. ಬೆಂಗಳೂರದು 5 ಪಾಲಿಕೆಗಳಲ್ಲಿ 145 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದೇ 10,500 ರೂಪಾಯಿ ಅಂತ್ಯ ಸಂಸ್ಕಾರಕ್ಕೆ. ಅವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಅವರೆಲ್ಲ ಅವರು 1-2 ದಿನ ಸ್ಟ್ರೈಕ್ ಮಾಡ್ಬಿಟ್ರೆ ಎಲ್ಲಿ ಹಣಗಳು ಇಡ್ತೀರಾ ಅಂತ ನಾನಂದೆ. ಅವ್ರಿಗೂ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರ. ಇಲ್ಲಿದೆ ಎಲ್ಲ 8 ತಿಂಗಳ GBA ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಅವನು ಇನ್ನೊಬ್ಬ ನಿಮ್ಮೂರನ, ಯಾರು, ನಿಮ್ಮೂರವರು, ಯಾರು, ಪರಮೇಶ್ವರ್ ಅವರು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಪ್ರಸನ್ನ ಕುಮಾರ್ ಎಂದ ಅವರು ಏನೋ ಕೋರ್ಟ್ಗೆ ಹೋಗಿದ್ನಂತೆ, ರಸ್ತೆ ಮಾಡಿ ಅಂತ. ಕೋರ್ಟಲ್ಲಿ ಆರ್ಡರ್ ಮಾಡಿದ್ರು ರಸ್ತೆ ಮಾಡಿ ಅಂತ ಹೇಳ್ಬಿಟ್ಟು, ಮಾಡ್ಕೊಡಿ ಅಂತ. ಮಾಡ್ಕೊಡ್ದಿದ್ಕ ಅವನ್ ಏನ್ ಮಾಡ್ದ, ಅವಾಗ ಅಧಿಕಾರಿನ ಕೇಳ್ದ, ದುಡ್ಡು ಕೊಡು ಅಂತ ಕೇಳ್ದ. ಅವನೇನ್ ಮಾಡ್ದ, ಬೆಳೆದಿದ್ದ ಮೂಲಂಗಿನ ತಗೊಂಡೋಗಿ ಸರ್ಕಾರಿ ಕಚೇರಿಗೆ ಕೊಟ್ಟ. ಅದನ್ನು ಕೂಡ ಇದೆ. ಲಂಚಕ್ಕೆ ಹಣವಿಲ್ಲದೆ ಮೂಲಂಗಿ ತಗೊಳ್ಳಿ ಎಂದ ಮಧುಗಿರಿ ರೈತ. ಲಂಚಕ್ಕೆ ಹಣವಿಲ್ಲ, ಮೂಲಂಗಿ ತಗೊಳ್ಳಿ ಅಂತ. ಅಂದ್ರೆ ಈ ಸರ್ಕಾರಕ್ಕೆ ಮೂಲಂಗಿ, ಬದನೆಕಾಯಿ, ಟೊಮೊಟೊ ಕೊನೆ ತಗೊಂಡೋಗಿ ಕೊಡುವ ಸ್ಥಿತಿಗೆ ಬಂದ್ಬಿಡ್ತತೆ ಅನ್ಸುತ್ತೆ. ಇನ್ನ ಯಳಂದೂರಲ್ಲಿ ಗ್ರಾಮ ಪಂಚಾಯಿತಿ ನೀರ್ಗಂಟಿ ಏನಿದ್ದಾನೆ, ಆ ನೀರ್ಗಂಟಿ ಅವನಿಗೆ 27 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವನ್ ಡೆತ್ ನೋಟ್ ಬರೆದು ಅಂಟಿಸ್ಬಿಟ್ಟು, ಗೋಡೆಗೆ ಅಂಟಿಸ್ಬಿಟ್ಟು, ಪಂಚಾಯಿತಿ ಕಟ್ಟಡಕ್ಕೆ ಅಂಟಿಸ್ಬಿಟ್ಟು ಕಿಟಕಿಗೆ ನೇಣ ಹಾಕೊಂಡು ಸತ್ತೋದ ಅವನನ್ನು ಕೂಡ. ಇಲ್ಲಿ ಫೋಟೋನು ಇದೆ ಒಂದು. ಈ ಅವಾಂತರಗಳು ನಾನು ಹೇಳೋವಂಥದ್ದು. ಆಮೇಲೆ ಇದೆಲ್ಲ ಗೊತ್ತಿದೆ, ಇದು ಪರಮೇಶ್ವರ್ಗೂ ಬರುವಂತ ಇಲಾಖೆ ಇದು. ಅವನ್ಯಾರೋ ಅಂತ್ಯ ಸಂಸ್ಕಾರಕ್ಕೆ, ಅವನ್ಯಾರೋ ಸಿಲಿಕಾನ್ ವ್ಯಾಲಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ಲು ಒಬ್ಬ ಹೆಣ್ಮಗಳು. ತಲೆ ಬ್ರೈನ್ ಹ್ಯಾಮರೇಜ್ ಆಯ್ತು ಆ ಅಮ್ಮನಿಗೆ. ಬ್ರೈನ್ ಹ್ಯಾಮರೇಜ್, ಹುಡುಗಿ ಅವಳು, ಒಂದು 25-26 ವರ್ಷದ್ದು, IIM-ನಲ್ಲಿ BTech ವಿದ್ಯಾರ್ಥಿ ಅವಳು. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ರಕ್ತಸ್ತರವಾಗಿ ಸತ್ತೋದ್ಲು.
ಆಮೇಲೆ ಕಸೂನಹಳ್ಳಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಂದ ಕಸೂನಹಳ್ಳಿಗೆ ಸಾಕ್ಬೇಕಾಯ್ತು. ಸರ್ಕಾರಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. ಅವನು ಸ್ಟಾರ್ಟಿಂಗೇ ಹೇಳ್ಬಿಟ್ಟ, ನಾನು ಅಲ್ಲಿಗೆ ಬರಬೇಕಾದ್ರೆ 3,000 ಕೊಡಬೇಕು ಅಂತ. ಆಂಬ್ಯುಲೆನ್ಸ್ ನಮ್ಮ ಸರ್ಕಾರ 108. ಅವನು 3,000 ಕೊಟ್ಟ. ಆಯಿತು 3,000 ತಗೋ ಅಂತ ಹೇಳಿ ಕೊಟ್ಟ ಅವರಪ್ಪ. ಆಮೇಲೆ ಅವನೇನು ಮಾಡ್ದ, ತಗೊಂಡೋಗಿ ಆಸ್ಪತ್ರೆಗೆ ಹೆಣ್ಮಗಳು ಕಣ್ದಾನ ಮಾಡ್ದ. ಅವನು ತಂದೆ ಆ ಹೆಣ್ಮಗಳು ಕಣ್ದಾನ ಮಾಡಿಬಿಟ್ಟು, ಕಣ್ದಾನ ಆದಮೇಲೆ ಆಮೇಲೆ UDR ಮತ್ತು PM ರಿಪೋರ್ಟ್ ಕೊಡಬೇಕಲ್ಲ. UDRದು ಮತ್ತು PM ರಿಪೋರ್ಟ್ ಬೇಕು. ಅದಕ್ಕೆ ಪೊಲೀಸರನ್ನ ಭೇಟಿ ಮಾಡ್ದ. ಅವರು ಇಲ್ಲ ಕೊಡಲ್ಲ, ದುಡ್ಡು ಕೊಡು ಅಂದರು. ಲಂಚ ಕೊಟ್ಟು ಅವನು ಕಣ್ಣುದಾನ ಅಂದ್ರೆ ಸಮಾಜಕ್ಕೋಸ್ಕರ ಕಣ್ಣುದಾನ ಮಾಡಿದವ್ರಿಗೂ ಕರುಣೆ ಇಲ್ದಂಗೆ ಆಗೋಯ್ತು ಇಲ್ಲಿ. ಅವ್ರ ಹತ್ರನೂ ಕಾಸು. ಆಮೇಲೆ ಡೆತ್ ಸರ್ಟಿಫಿಕೇಟ್ಗೆ ಕಾರ್ಪೊರೇಷನ್ಗೆ ಹೋದ್ರೆ ಅವರು ಹಣ ಕೊಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲನೂ ನಾನು ಉತ್ಪ್ರೇಕ್ಷೆನಿಲ್ಲ. ಅವನು ಇಷ್ಟನ್ನು ಟ್ವೀಟ್ ಮಾಡಿದ್ದಾರೆ, ಇಷ್ಟನ್ನು ಕೂಡ ಟ್ವೀಟ್ ಮಾಡಿದ್ದಾರೆ, ಪಬ್ಲಿಕ್ ಟ್ವೀಟ್. ನನ್ನಂಥವನಿಗೆ ಹಿಂಗಾದ್ರೆ ಬೇರೆಯವ್ರ ಕತೆ ಏನು ಅಂತ. ಒಬ್ಬ ವಿದ್ಯಾವಂತನಾಗಿ ನನಗೆ ಆದ್ರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಅಡಿಗಡಿಗೆ ಲಂಚ. ಅಂದ್ರೆ ಪೊಲೀಸ್ ಇಲಾಖೆ ಕೊಡಬೇಕು, ಕಾರ್ಪೊರೇಷನ್ ಕೊಡಬೇಕು, ಆಂಬ್ಯುಲೆನ್ಸ್ ಅವ್ರು ಕೊಡಬೇಕು. ನಾವೇನು ಹೇಳ್ತೀರಿ, ಮನೆಗೆ ಫ್ರೀ ಆಂಬ್ಯುಲೆನ್ಸ್ ಫ್ರೀ. ಇಲ್ಲಿ ಎಲ್ಲದಕ್ಕೂ ಕಾಸು. ಮತ್ತೆ ಹಂಪಿ ನಮ್ಮ ಕನ್ನಡ ಗುರುಗಳು 11 ತಿಂಗಳಿಂದ ಸಂಬಳ ಇಲ್ಲ ಅಣ್ಣ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಕೆಲಸ ಮಾಡೋವಂಥವ್ರಿಗೆ 11 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 130 ಜನ ಇದ್ದಾರೆ ಗುತ್ತಿಗೆ. 130 ಜನಕ್ಕೆ 11 ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ. ಅಂದ್ರೆ ಕನ್ನಡ ಸಾರಸ್ವತ ಲೋಕ ಅಂತ ನಾವೇನು ಹೇಳ್ತೀರಿ, ಅಂದ್ರೆ ಈ ಸರ್ಕಾರ ಇನ್ನೂ ಜೀವಂತ ಇದೆಯಾ ಅಂತ. ಇಷ್ಟೆಲ್ಲ ನಾನು ಹೇಳ್ತಾ ಇರೋದು. ಆಶಾ ಕಾರ್ಯಕರ್ತರಿಗೆ 3 ತಿಂಗಳು ಸಂಬಳ ಇಲ್ಲ. ಅವರು ಇದು ಮಾಡ್ತಾ ಇದ್ದಾರೆ, 3 ತಿಂಗಳಿಂದ ಸಂಬಳ ಇಲ್ಲ ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಅದರಿಂದ 108 ದುಡ್ಡು ತಗೋತಾರಂತ ಯಾರು ನಾನಂತೂ ಕೇಳಿಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕರು 108 ಇವತ್ತು ನನ್ನ ಅನುಭವದಲ್ಲಿ ಎಲ್ಲಿ ದುಡ್ಡು ತಗೊಂಡ್ರಂತ ಆ ರೀತಿಯಾಗಿ ಕಂಪ್ಲೇಂಟ್ಸ್ ಇಲ್ಲ. ಅದು ವಿರೋಧ ಪಕ್ಷ ನಾಯಕರ ಬಾಯಲ್ಲಿ ಬರಬಾರ್ದು ಅಂತ ನಂದು. ಮಾಡಿದ್ರೆ ಸತ್ತಿದ್ರೆ ಹೇಳಿ. ಅವ್ರು ಟ್ವೀಟ್ ಮಾಡಿದ್ದಾರೆ, ಅವ್ರ ಮೇಲೆ ಹಾಕಿ ಕೇಸು. ನಾನೇನ್ ಮಾಡ್ಲಿ? ಅವ್ರು ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಕಳಿಸ್ಲಾ ನಿಮ್ಗೆ? ಅಷ್ಟು ಡೀಟೇಲ್ ಟ್ವೀಟ್ ಹಾಕಿದ್ದಾರೆ. ನಾನು ಮಾತಾಡ್ಬೇಕಾದ್ರೆ ಯಾವ್ದು ದಾಖಲೆ ಇಲ್ದಿರ ಮಾತಾಡಲ್ಲ. ಅಂದ್ರೆ ರಾಜ್ಯ ಸರ್ಕಾರ ಈ ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಸಸ್ ಹಾಕ್ತೀರಿ ನಾವು. ರಾಜ್ಯ ಸರ್ಕಾರ ಸಸ್ ಹಾಕಿರ್ತೀವಿ ನಾವು. 3%. ಆ 3% ಹಣ 23.43 ಕೋಟಿ ಕೊಡ್ಬೇಕು. ಇದುವರೆಗೂ ಸರ್ಕಾರ ಕೊಟ್ಟೇ ಇಲ್ಲ. ಯಾರು ಕೊಡಬೇಕು? ಕೇಂದ್ರ ಪರಿಹಾರ ಸಮಿತಿ, ಭಿಕ್ಷುಕರ ಕಾಲೋನಿ. ಭಿಕ್ಷುಕರ ಕಾಲೋನಿಗೂ ಸಾಲ ನಮ್ಮ ಸರ್ಕಾರ. ಭಿಕ್ಷುಕರ ಕಾಲೋನಿಗೂ ಕೂಡ ನಮ್ಮ ಸರ್ಕಾರ ಸಾಲದಲ್ಲಿದ್ದೀರಿ ನಾವು. ಕೊಟ್ಟಿಲ್ಲ ನಾವು ಅವ್ರಿಗೂ ಕೂಡ. ಅದೆಲ್ಲ ಡೀಟೇಲ್ ಇದೆ ನನ್ನ ಹತ್ರ, ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ್ಯಾವ ಇದು ಅಂತೇಳಿ. ನಾನು ಲಾಸ್ಟಲ್ಲಿ ಬರ್ತೀನಿ. ಇದು ಲಾಸ್ಟಲ್ಲಿ ಇದನ್ನ ಹೇಳ್ತೀನಿ ನಾನು, ಕೊನೆಯಲ್ಲಿ ಹೇಳ್ತೀನಿ ನಾನು. ಇದು ಬಹಳ ಮನಕಲಕುವಂಥ ವಿಚಾರ. ಇದು ನೋವಾಗ್ತೈತೆ ಮನಸ್ಸಿಗೆ. ದಿಕ್ಕಿಲ್ಲದ ಮಕ್ಕಳಿಗೆ 7 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಯಾವ ದಿಕ್ಕಿಲ್ಲ ಅಂತ ಹೇಳಿದ್ರೆ, ಈ ಕೋವಿಡ್ ಬಂದು ತಂದೆ ತಾಯಿ ಇಬ್ಬರು ಸತ್ತೋಗಿರ್ತಾರೆ. ಯಾವುದೋ ಸಾಲ ಮಾಡಿ ಅಪ್ಪ ಅಮ್ಮ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿರ್ತಾರೆ. ಏನೋ ಮನೆಯಲ್ಲಿ ಜಗಳ ಆಗಿ ಕೊಲೆಗಳಾಗೋಗ್ಬಿಟ್ಟಿರ್ತಾರೆ ಅವ್ರ ಮನೆಗಳಲ್ಲಿ. ಅಂಥ ಅನಾಥ ಮಕ್ಕಳು, ಆಸರೆ ಇಲ್ಲದ ಮಕ್ಕಳು, 26,000 ಜನ ಮಕ್ಕಳಿಗೆ, ದಿಕ್ಕಿಲ್ಲದ ಮಕ್ಕಳಿಗೆ ಮಾಸಾಂಶನ ಇಲ್ಲ. 26,000 ಜನ. ನಾವು ಸರ್ಕಾರ ಘೋಷಣೆ ಮಾಡಿದ್ದೀರಿ, ಅವ್ರು ತಿಂಗಳಿಗೆ 4,000 ಏನೋ ಕೊಡ್ತೀರಿ ಅಂತ ನಾವು ಘೋಷಣೆ ಮಾಡಿದ್ದೀರಿ. ನಾವೇ ಘೋಷಣೆ ಮಾಡಿದ್ದೀರಿ.
ಅದರಲ್ಲೂ ಹೆಚ್ಚು ಜಾಸ್ತಿ ಇರುವಂಥದ್ದು ಕೊಪ್ಪಳದಲ್ಲೇ ಜಾಸ್ತಿ ಇದ್ದಾರೆ. ಅದು ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಧಾರವಾಡದಲ್ಲಿದ್ದಾರೆ, ಯಾದಗಿರಿ. 26,000 ಮಕ್ಕಳಿಗೆ ಅವ್ರಿಗೆ ಅವತ್ತಿನ ಅನ್ನ ಅವತ್ತು ದಿಕ್ಕಿಲ್ಲದ ಮಕ್ಕಳು. ಸರ್ಕಾರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಸಾವಿರಾರು ಕೋಟಿ ಟ್ಯಾಕ್ಸ್ ಅಂದ್ರೆ ದಿಕ್ಕಿಲ್ಲದ ಮಕ್ಕಳಿಗೂ ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ, ನಾನು ಅದಕ್ಕೆ ಬೆಳಗ್ಗೆ ಹೇಳಿದೆ, ಇದು ಆಕ್ಸಿಜನ್ ಮೇಲೆ ಇರುವಂಥ ಸರ್ಕಾರ ಅಂತದ್ದೆ, ವೆಂಟಿಲೇಟರ್ ಅಲ್ಲಿ ಇರುವಂಥ ಸರ್ಕಾರ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ 73 ಕೋಟಿ ಕೊಡಬೇಕು, ಹತ್ತತ್ರ 74 ಕೋಟಿ 7 ತಿಂಗಳಿಂದ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಅವನು ಕರೆದು ಚಿಮಾರಿ ಹಾಕ್ಬೇಕಾಯ್ತಲ್ಲ, ಯಾಕೆ ಹಾಕಿಲ್ಲ ಮುಖ್ಯಮಂತ್ರಿಗಳು? ಕರುಣೆ ಇಲ್ಲ ಈ ಸರ್ಕಾರಕ್ಕೆ, ನ್ಯಾಯ ಕೊಡಬೇಕು ಅಂತ ಅನ್ಸಿಲ್ಲ ಮುಖ್ಯಮಂತ್ರಿಗಳಿಗೆ. ಇಂಥ ಮಕ್ಕಳಿಗೂ ನಾವು ಸಹಾಯ ಮಾಡಿಲ್ಲ ಅಂದ್ರೆ ನೀವು 2,000 ಕೊಟ್ರೆ ಏನು, ಫ್ರೀ ಕೊಟ್ರೆ ಏನು, ಕೊಟ್ರೆ ಏನು? ಇದು ಬದುಕು ಸಾವಿನ ಮಧ್ಯೆ ಬದುಕುವಂತ ಮಕ್ಕಳು ಇವರೆಲ್ಲ ಅನ್ನಕ್ಕಾಗಿ ಪರದಾಡೋ ಅಂತ ಮಕ್ಕಳು ಇವರು. ನಮ್ಮ ರಾಜ್ಯದ ಮಕ್ಕಳು ಏನೇನೋ ಕಾರಣಕ್ಕೋಸ್ಕರ ಅವರು ಅನಾಥರಾಗಿರ್ತಾರಷ್ಟೇ. ಅಂಥವ್ರಿಗೂ ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತೀರಾ? ನೀವು ಯಾರು ಕೊಟ್ಟಿದ್ದೀರಾ? ನೀವು ಇಲ್ಲ ಅಂತ ಹೇಳಲ್ಲ, ಕಷ್ಟ ಬಿದ್ದು ಕೊಟ್ಟಿದ್ದೀರಾ. ಇಲ್ಲ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋರು 52 ಜನಕ್ಕೆ. ಆನೆ ಕೊಟ್ಬಿಡಿ, ವಯನಾಡು ಆನೆ ಹೋಯ್ತು, ಆನೆ ಜೊತೆನೆ ಹೊಟ್ಟೋಯ್ತು ವಯನಾಡಿಗೆ. ಅದು ಇವ್ರಿಗೆ ಮಾಸಾಂಶನ ಕೊಡಕ್ಕೆ ದುಡ್ಡಿಲ್ಲ. ಯಾರಿಗೆ? ಅನಾಥ ಮಕ್ಕಳಿಗೆ ದುಡ್ಡಿಲ್ಲ. 52 ಕ್ಯಾಬಿನೆಟ್ ದರ್ಜೆ, 91 ರಾಜ್ಯ ದರ್ಜೆ ಅವ್ರಿಗೆ ಅಧಿಕಾರ ಭಾಗ್ಯ ಕೊಟ್ಟಿದ್ದಾರೆ. ಇವ್ರಿಗೆ ಒಂದು 150 ಕೋಟಿ ಮೇಲೆ ಹತ್ತತ್ತೆ, ಅವ್ರಿಗೆ 70 ಕೋಟಿಗೆ ಅಷ್ಟೇ ಕೊಡ್ಬೇಕು ಇವ್ರಿಗೆ. ಒಟ್ಟು 149 ಮಂದಿ ಕ್ಯಾಬಿನೆಟ್ ಗ್ಯಾರಂಟಿ ಸಮಿತಿ ಅನುಷ್ಠಾನ 6 ಜನ ಸೇರಿ, ನಮ್ಮ ರೇವಣ್ಣವರು ಸೇರಿ, ಇವ್ರಿಗೆಲ್ಲ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಇವರು ಫಲಾನುಭವಿಗಳು. ಅನಾಥ ಮಕ್ಕಳಿಗೆ ಕೊಡಕ್ ದುಡ್ಡಿಲ್ಲ. ಫಸ್ಟ್ ಯಾರು ಕೊಡ್ಬೇಕು? ಪ್ರಯಾರಿಟಿ. ಓಕೆ, ಪ್ರಯಾರಿಟಿ ಯಾರಿಗೆ? ನಿಮ್ಗೆ ಕೊಡಿ, ಆಯ್ತು. ಇವ್ರಿಗೆ ಕ್ಯಾಬಿನೆಟ್ ಇವ್ರಿಗೆ ಕೊಡಿ, ನಿಮ್ ಗ್ಯಾರಂಟಿ ಸಮಿತಿ ಎಲ್ಲರಿಗೂ ಸಂಬಳ ಅಲ್ಲ, ಏನ್ ಬೇಕೋ ಕೊಟ್ಕೊಳ್ಳಿ, ಅವ್ರಿಗೆ ಕೊಡಿ, ಅವ್ರಿಗೆಲ್ಲರೂ ಬೇಕಾದ್ರೆ. ಫಸ್ಟ್ ಪ್ರಯಾರಿಟಿ ಯಾವ್ದಿರ್ಬೇಕು? ಸರ್ಕಾರ, ಕರುಣೆ ಇರೋ ಸರ್ಕಾರ, ಧರ್ಮ ಇರೋ ಸರ್ಕಾರ, ಸಾಮಾಜಿಕ ನ್ಯಾಯ ಇರೋ ಸರ್ಕಾರ. ಯಾರು ಕೊಡ್ಬೇಕು? ಅನಾಥ ಮಕ್ಕಳಿಗೆ ಕೊಡ್ಬೇಕು, ಭಿಕ್ಷುಕರ ಕಾಲೋನಿಗೆ ಕೊಡ್ಬೇಕು, ಸ್ಮಶಾನದ ನೌಕರರು ಕೊಡ್ಬೇಕು. ನಮ್ದು ನಾನು ಹೇಳಿದೆ ಸಿಲ್ಕ್ ಫ್ಯಾಕ್ಟ್ರಿ ಬಗ್ಗೆ 3,000ಕ್ಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಊರಲ್ಲಿ. 3,000 ಸಂಬಳ. ನಮ್ಮ PAಗಳಿಗೆ ಹೋಟ್ಲಿಗೆ ಹೋದ್ರೆ 2,000 3,000 ಟಿಪ್ಸ್ ಹಾಕ್ತೀರಾ ನೀವು? 3,000 ಸಂಬಳ, 11 ತಿಂಗಳು ಕೆಲಸ ಮಾಡ್ಬೇಕು 3,000ಕ್ಕೆ. ಸಿಲ್ಕ್ ಫ್ಯಾಕ್ಟ್ರಿ ನಮ್ಮ ಅದು IG ಏನೋ ಬಂದಿದೆ, ಅದಕ್ಕೇನೋ GI. ಅದು ಹೇಳಿ, GI ಟ್ಯಾಗ್. ಅದು ಸಿಗೋದೇ ಕೆಲವರಿಗೆ, ಕೆಲವು ಕಂಪನಿಗಳು ಮಾತ್ರ. ಅಂದ್ರೆ ಎಲ್ಲ ಬೇರೆ ಬೇರೆ ಕಂಪನಿ. ನಮ್ಮ ಗೌರ್ಮೆಂಟದ್ದು ಇದು. ಸೋಫ್ಗೂ ಸಿಕ್ಕಿದೆ, ಇದಕ್ಕೂ ಸಿಕ್ಕಿದೆ. ಇದು GI ಟ್ಯಾಗ್ ಇರುವಂಥದ್ದು. ಕರ್ನಾಟಕದಲ್ಲಿ 21 ಇದೆ. ಅದರಲ್ಲಿ ಇದು ರೇಷ್ಮೆ ಇದ್ರದ್ದು ಅವ್ರಿಗೆ 96 ಕೋಟಿ ಲಾಭ ಮಾಡಿದ್ದಾರೆ. 96 ಕೋಟಿ ಲಾಭ. ಅವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ? 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 96 ಕೋಟಿ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆ 96 ಕೋಟಿ ಎಲ್ಲಿಟ್ಟಿದ್ದಾರೆ ಗೊತ್ತಾ? ನಮ್ಮ ಜಾರ್ಜ್ ಅವರು ಅಕೌಂಟಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವ್ರ ಅಕೌಂಟ್ ಅಲ್ಲ, ಬೆಸ್ಕಾಂ ಅಕೌಂಟಲ್ಲಿ ಇಟ್ಟಿದ್ದಾರೆ 96 ಕೋಟಿ. ಬೆಸ್ಕಾಮಲ್ಲಿ ಇಟ್ಟಿದ್ದಾರೆ ಡಿಪಾಸಿಟ್. ಇಲ್ಲಿ ಹಣ ಇಲ್ಲ. ಅವ್ರು 3,000 ಕೊಟ್ಟು ದುಡ್ಸ್ಕೊಂತೀರ ಅವ್ರ ಹತ್ರ. ಅಲ್ಲಿ ತಗೊಂಡೋಗಿ ಡಿಪಾಸಿಟ್ ಇಡ್ತೀರಾ. ಯಾವ ಪುರುಷಾರ್ಥಕ್ಕೆ? ಅಂದ್ರೆ ಮಾನ್ಯತೆ, ಈ ಸರ್ಕಾರಕ್ಕೆ ಆದ್ಯತೆ ಯಾವುದು ಅನ್ನೋದು, ಆದ್ಯತೆ ದಿಕ್ಕೇ ಬದಲಾವಟಿದೆ ಇದು ನಮ್ಮ ಸಿದ್ದರಾಮಣ್ಣವರು. ನಾನು ಅದೇ ಬೆಳಗ್ಗೆ ಅದಕ್ಕೆ ಹೇಳಿದೆ, ಹರಿದೋಗಿರೋ ಪುಸ್ತಕ ಆದ್ರೂ ಅದಕ್ಕೊಂದು ಗತ್ತು, ಗೌರವ, ಘನತೆ, ಸ್ವಾಭಿಮಾನ, ತೂಕ ಎಲ್ಲ ಇತ್ತು. ಸಣ್ಣ ಪುಸ್ತಕ, ಇಷ್ಟು ದಪ್ಪ ಪುಸ್ತಕ ಮಾಡಿದ್ರು ಏನು ಇಲ್ಲ, 3 ಪೈಸದಿಲ್ಲ ಅದರಲ್ಲಿ. ಎಲ್ಲ ಹೋದ್ ಸರಿ ಏನು ಮಾಡದೇ ಇದ್ರು ಈ ಸರಿ ಅದನ್ನ ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಅನ್ಸುತ್ತೆ ಒತ್ತಡ
ಆ ಒತ್ತಡದಲ್ಲಿ ಕೆಲಸ ಮಾಡಿದಾರನೋ ಅಂತ ಅನ್ಸ್ತೈತಿ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಂದ ನಾವು ಈ ತರದ ಬಡ್ಜೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ರಾಜಕೀಯ ಅಭದ್ರತೆ, ರಾಜಕೀಯದಲ್ಲಿ ಬೆನ್ನುಗೆ ಚೂರಿ ಹಾಕಿದಂಥವ್ರು, ದಿನನಿತ್ಯ ಫೋನ್ಗಳು, ಕಾಟ, ಇದ್ರ ಮಧ್ಯೆ ಮಾಡಿರೋ ಬಡ್ಜೆಟ್ ಅನ್ಸ್ತೈತಿ. ಇಲ್ಲ ಅಂದ್ರೆ ಈ ತರದ ಬಡ್ಜೆಟ್ ಅನ್ನು ನಾವು ನೋಡಕ್ ಸಾಧ್ಯನೇ ಇಲ್ಲ. Subscribe to One India and never miss an update. Download the One India app now.